ಪಿಎಂ ಆಫೀಸ್ಗೆ ಏನೇ ಬರೆದ್ರು ವಾಪಸ್ ಬೇಗ ರಿಪ್ಲೈ ಕೊಡ್ತಾರೆ. ಅದೇ ಅದು ನಂಬ್ಕೊಂಡಿರೋದೇ ನಿಮ್ಮ ತಪ್ಪು. ಜನ ಹೇಳ್ತಾರ ಜನ ಹೇಳೋದನ್ನೇ ನಂಬ್ಕೊಂಡಿದ್ದೀರಲ್ಲ ನೀವು, ಅದು ನಿಮ್ಮ ತಪ್ಪು. ಅನೇಕ ಪತ್ರಗಳಿಗೆ ನಾನು ಪತ್ರಗಳಿಗೆ ಉತ್ತರ ಕೊಟ್ಟಿಲ್ಲ. ಸೆಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ, ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿಲ್ಲ. ಈಗ ಎಲೆಕ್ಟೆಡ್ ಗೌರ್ಮೆಂಟು ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವ್ರಿಗೂ ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರಾ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ತಮ್ಮ ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಸಹ. ಈಗ ಉತ್ತರ ಕೊಡಬೇಕಲ್ವಾ? ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮೊದಲನೇ ಪತ್ರ ಉತ್ತರ ಇಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಈ ಒಟ್ಟು ಪ್ರಲಾಂಗ ಆಗ್ತಿದೆಯಾ ಅಂತ ನೀವು ಸೆಂಟ್ರಲ್ ಅವ್ರನ್ನ ಯಾರು ಕೇಳಿ, ಬಿಜೆಪಿ ಅವರು ಉತ್ತರ ಕೊಡ್ತಾ ಇಲ್ವಲ್ಲ ಸರ್. ಅದಕ್ಕೆ ಸರ್ ದೇವೇಗೌಡರು ಅವ್ರನ್ನ ಕುಟುಂಬದಿಂದ ಬಹಳ ಮಾತಾಡ್ತಾರಲ್ಲಪ್ಪ. ಈಗ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವ್ರನ್ನ ಕೇಳಿ. ಕೇಳೋಣ ಸರ್, ಸಿಕ್ಕಾಗಿ ಮೈಸೂರು ಕಡೆ ಬಂದ್ರೆ ನಾವಂತೂ ಕೇಳ್ತೀವಿ. ಮೈಸೂರಿಗೆಲ್ಲ ನಿಮ್ಮ ಬೆಂಗಳೂರಿನವ್ರಿಗೆ ಕೇಳಕ್ಕೆ ಹೇಳ್ತಾರೆ, ಪಿಎಂ ಆಫೀಸ್ಗೆ ಏನೇ ಬರೆದ್ರು ವಾಪಸ್ ಬೇಗ ರಿಪ್ಲೈ ಕೊಡ್ತಾರೆ. ಅದೇ ಅದು ನಂಬ್ಕೊಂಡಿರೋದೇ ನಿಮ್ಮ ತಪ್ಪು. ಜನ ಹೇಳ್ತಾರ, ಜನ ಹೇಳೋದನ್ನೇ ನಂಬ್ಕೊಂಡಿದ್ದೀರಲ್ಲ ನೀವು, ಅದು ನಿಮ್ಮ ತಪ್ಪು. ಅನೇಕ ಪತ್ರಗಳಿಗೆ ನಾನು ಪತ್ರಗಳಿಗೆ ಉತ್ತರ ಕೊಟ್ಟಿಲ್ಲ. ಸೆಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ, ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿಲ್ಲ. ಈಗ ಎಲೆಕ್ಟೆಡ್ ಗೌರ್ಮೆಂಟು ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವ್ರಿಗೂ ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರಾ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ತಮ್ಮ ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಸಹ. ಈಗ ಉತ್ತರ ಕೊಡಬೇಕಲ್ವಾ? ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರ ಉತ್ತರ ಇಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಈ ಒಟ್ಟು ಪ್ರಲಾಂಗ ಆಗ್ತಿದೆಯಾ ಅಂತ ನೀವು ಸೆಂಟ್ರಲ್ ಅವ್ರನ್ನ ಯಾರು ಕೇಳಿ, ಬಿಜೆಪಿ ಅವರು ಉತ್ತರ ಕೊಡ್ತಾ ಇಲ್ವಲ್ಲ ಸರ್. ಅದಕ್ಕೆ ಸರ್ ದೇವೇಗೌಡರು ಅವ್ರನ್ನ ಕುಟುಂಬದಿಂದ ಬಹಳ ಮಾತಾಡ್ತಾರಲ್ಲಪ್ಪ. ಈಗ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವ್ರನ್ನ ಕೇಳಿ. ಕೇಳೋಣ ಸರ್, ಸಿಕ್ಕಾಗಿ ಮೈಸೂರು ಕಡೆ ಬಂದ್ರೆ ನಾವಂತೂ ಕೇಳ್ತೀವಿ. ಮೈಸೂರಿಗೆಲ್ಲ ನಿಮ್ಮ ಬೆಂಗಳೂರಿನವ್ರಿಗೆ ಕೇಳಕ್ಕೆ